ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಸನ್ನಿವೇಶದಲ್ಲಿ ಭಾರತ ತತ್ತರಿಸಿ ಹೋಗಿದೆ. ಹೋಟೆಲ್ ಉದ್ಯಮಕ್ಕೆ ಇದರ ನೇರ ಪರಿಣಾಮವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಮಧ್ಯಪ್ರಾಚ್ಯದ ಯುದ್ಧ ದೇಶದಲ್ಲಿ ಅದರ ಪ್ರಭಾವ ಹೆಚ್ಚಾಗಿದೆ. ಹೋಟೆಲ್ ಉದ್ಯಮಕ್ಕೆ ತಡ್ತಾ ಇದೆ ಆ ಯುದ್ಧದ ಬಿಸಿ. ಹೌದು, ತಿಂಡಿ ದರದಲ್ಲಿ 10% 15% ಏರಿಕೆ ಸಂಭವ ಇದೆ. ಈಗಾಗಲೇ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಈಗ ಯುದ್ಧ ಆಗ್ತಾ ಇದೆ, ಹೋಟೆಲ್ ಉದ್ಯಮ ನೆಲ ಕಚ್ಚಬಾರ್ದು ಅನ್ನೋದಾದರೆ ಈ ಪರಿಸ್ಥಿತಿಯನ್ನು ಅವರು ದರ ಏರಿಕೆಯ ಮೂಲಕವೇ ಭರಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ತಿಂಡಿ ದರ ಏರಿಕೆ ಹಾಗಾದರೆ ತಾತ್ಕಾಲಿಕನ ಅಥವಾ ಶಾಶ್ವತನ? 20% ಕುಸಿದಿದೆ ಪ್ರವಾಸೋದ್ಯಮ ಮತ್ತು ವ್ಯಾಪಾರ. LPG ದುಬಾರಿ ಹೊರೆ ತಪ್ಪಿಸಿಕೊಳ್ಳುವುದಕ್ಕೆ ದರ ಏರಿಕೆಯನ್ನು ಮಾಡ್ತಾರೆ. ಬಟ್ ಇಲ್ಲಿರುವಂತಹ ಕೆಲವೊಂದು ಕ್ಲಿಷ್ಟತೆಗಳನ್ನು ನಾವು ಬಿಡಿಸಲೇಬೇಕಾಗಿದೆ. ಏನು? ಹೌದು, ಯುದ್ಧ ಆಗ್ತಾ ಇದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ LPG ಬೇಕಾಗತ್ತೆ. ದುಪ್ಪಟ್ಟು ದರವನ್ನು ಕೊಟ್ಟು LPGಯನ್ನು ಹೋಟೆಲ್ಗಳು ತರಿಸ್ಕೊಂಡ್ರೂ ಕೂಡ ಆ ದರವನ್ನು ಸರಿದೂಗಿಸೋದಕ್ಕೆ ಈಗ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಬಿಸಿಯನ್ನು ತಟ್ಟೋ ಹಾಗೆ ಹೋಟೆಲ್ ಮಾಲೀಕರು ಮಾಡಿದ್ರು ಕೂಡ ಯುದ್ಧ ನಿಂತ ನಂತರದ ಸಂದರ್ಭದಲ್ಲಿ ಏರಿಸಿದ್ರಲ್ಲ ಆ ದರ, ಅದನ್ನು ಇಳಿಸ್ತಾರಾ? ಈ ಆಯಾಮದಲ್ಲಿ ನೋಡಬೇಕಾಗತ್ತೆ. ಈಗ ದರ ಏರಿಕೆಗೆ ಒಂದು ಸಕಾರಣ ಲಭ್ಯವಾಗಿದೆ. ಆದರೆ ಇದು ಒಂದು ಸಲ ಯಾವುದೇ ಆಗಿದ್ರೂ ಕೂಡ ದರ ಏರಿಕೆ ಆದಮೇಲೆ ಇಳಿಸೋದಿಲ್ಲ. ಅದನ್ನು ನಾವು ಮನಗಾಣಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಏನು ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೌದು, ಯುದ್ಧ ಆಗ್ತಾ ಇದೆ. ಹೋಟೆಲ್ ಇರ್ಬೋದು, PGಗಳಿರ್ಬೋದು, ಆಟೋ ಚಾಲಕರಿರ್ಬೋದು, ಜನಸಾಮಾನ್ಯರಿರ್ಬೋದು, ಸಿಲಿಂಡರ್ ಸಿಗದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ಕೂಡ ಇವತ್ತು ನೆಲಕಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 20,000 ಗುಡಿ ಕೈಗಾರಿಕೆಗಳು ಬಹುತೇಕ ಸಂಪೂರ್ಣ ಸ್ತಬ್ಧ, ಕೆಲಸವನ್ನೇ ನಿರ್ವಹಿಸ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈಗ ಹೋಟೆಲ್ ಉದ್ಯಮಕ್ಕೆ ಬರೋದಾದರೆ ಹೌದು, ಇವತ್ತು ಬೆಂಗಳೂರು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಭಾಗದಲ್ಲೂ ಕೂಡ ಹೋಟೆಲ್ ಉದ್ಯಮವನ್ನು ನೆಚ್ಚಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾಗ ದರ ಏರಿಕೆ ಅನಿವಾರ್ಯ ಆದರೂ ಕೂಡ ಯುದ್ಧ ನಿಂತಾಗ ಸಿಲಿಂಡರ್ ಯಥಾಸ್ಥಿತಿಗೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ದರ ಇಳಿಸ್ತಾರಾ? ಈ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ಆಗಿದೆಯಾ ಅನ್ನೋದು ಬಹಳ ಮುಖ್ಯ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗ ಯುದ್ಧ ಆಗ್ತಾ ಇದೆ. ಸಿಲಿಂಡರ್ ಇರ್ಬೋದು, ಅಗತ್ಯ ವಸ್ತುಗಳು ಎಲ್ಲವೂ ಕೂಡ ಹೋಟೆಲ್ನವರಿಗೆ ಅಂದರೆ ಮಾಲೀಕರಿಗೆ ದುಪ್ಪಟ್ಟು ಹಣವನ್ನು ಕೊಟ್ಟು ತರುವಂಥ ಅನಿವಾರ್ಯ ಸ್ಥಿತಿ ಇದೆ. ಹಾಗಾಗಿ ಹೋಟೆಲ್ ತಿಂಡಿಯ ದರ ಏರಿಕೆ ಮಾಡ್ತಾರೆ, ಒಪ್ಕೊಳ್ಳೋಣ. ಬಟ್ ಯುದ್ಧ ನಿಲ್ತು, ಎಲ್ಲವೂ ಕೂಡ ಸಿಲಿಂಡರ್ ಇರ್ಬೋದು, ಅಗತ್ಯ ವಸ್ತುಗಳು ಮತ್ತೇನಾದರೂ ಕಡಿಮೆ ಆಯಿತು ಅಂದರೆ ಈ ಹೋಟೆಲ್ ದರನ ಯಥಾಸ್ಥಿತಿಗೆ ಇಳಿಸ್ತಾರೆ. ಇದ್ರ ಬಗ್ಗೆ ಏನಾದರೂ ಹೋಟೆಲ್ ಮಾಲೀಕ ಸಂಘ ಇರ್ಬೋದು, ಹೋಟೆಲ್ ಮಾಲೀಕರು ಉತ್ತರ ಕೊಟ್ಟಿದ್ದಾರಾ? ದಿವ್ಯಾ, ಈ ಗ್ಯಾಸ್ ದರ ದುಪ್ಪಟ್ಟಾಗ್ತಿರುವಂತ ವಿಚಾರ ಒಂದ್ ಕಡೆ ಆದ್ರೆ, ಪೆಟ್ರೋಲು ಸೇರಿದಂತೆ ನಾನಾ ಈ ತೈಲ ಉತ್ಪನ್ನಗಳ ಸಂಬಂಧಪಟ್ಟಾಗೆ ಒಂದೊಂದೊಂದೊಂದೇ ಬೆಲೆ ಏರಿಕೆ ಆಗುವಂತ ಕೆಲಸ ಆಗ್ತಾ ಇದೆ. ಇದರ ಪ್ರಮುಖವಾದಂತಹ ಹಿನ್ನೆಲೆಯನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಯಥಾಸ್ಥಿತಿಯಾಗಿ ಸದ್ಯಕ್ಕೆ ಈಗ ಹೋಟೆಲ್ಗಳು ಒಂದೊಂದೊಂದೊಂದೇ ಕ್ಲೋಸ್ ಆಗ್ತಾ ಬರ್ತಾ ಇದಾವೆ. ಕಾರಣ ಇಷ್ಟೇ, ಗ್ಯಾಸ್ ಸಿಲಿಂಡರ್ ಅಭಾವ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಸರ್ಕಾರಗಳ ವಿರುದ್ಧವಾಗಿ ಆಕ್ರೋಶನ ಹೊರಗಾಕುವಂತ ಕೆಲಸ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂತದ್ದು. ಹೋಟೆಲ್ ಮಾಲೀಕರು ಸಂಬಂಧಪಟ್ಟಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರ ಗಮನಕ್ಕೆ ತಂದು ಸಭೆಯನ್ನು ಕೂಡ ಮಾಡ್ತಾರೆ. ಇವರನ್ನು ಕರೆದು ಶಾಂತಪಡಿಸುವಂತ ಕೆಲಸ ಮಾಡಿ ವಾಪಸ್ ಕಳಿಸುವಂತ ಕೆಲಸ KH ಮುನಿಯಪ್ಪನವರು ಕೂಡ ಮಾಡಿದ್ದಾರೆ. ಇದ್ರ ನಡುವೆಯೂ ಕೂಡ ಸಿಲಿಂಡರ್ಗಳು ನಿಮ್ಗೆ 30% ಕೊಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಆದೇಶವನ್ನು ಕೂಡ ಅಂದ್ರೆ ಅನುಮತಿ ರೂಪದಲ್ಲಿ ಕೊಡುವಂತ ಕೆಲಸ ಮಾಡಿದ್ರು. ಸದ್ಯಕ್ಕೆ ಈಗ ಹೋಟೆಲ್ಗಳು ಬೆಂಗಳೂರಿನಲ್ಲಿ ಬಹುತೇಕ 45% 48% ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಇನ್ನು ಉಳಿದಂತ ಹೋಟೆಲ್ಗಳು ಕೇವಲ ಸಿಲಿಂಡರ್ನಿಂದ ನಡೀತಾ ಇಲ್ಲ, ಸೌದೆ ಒಲೆಯಿಂದ ನಡೀತಾ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸ್ಪಷ್ಟವಾದಂತ ಉಲ್ಲೇಖಗಳ ಮೂಲಕವಾಗಿ ತೋರಿಸಬಹುದು. ಇದ್ರ ನಡುವೆ ಈಗ ಬೆಲೆ ಏರಿಕೆ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಇರುವಂತಹ ಹೋಟೆಲ್ಗಳ ಒಂದು ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 10% 15% ಮ್ಯಾಕ್ಸಿಮಮ್ 20% ನಾವು ಊಟ ತಿಂಡಿ ಏನು ಹೋಟೆಲ್ನಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತವೆ ಎನ್ನುವಂತ ಸೂಚನೆಯನ್ನ ಕೊಡುವಂತ ಕೆಲಸ ರಾಜ್ಯಾದ್ಯಂತ ಇರುವಂತಹ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ನಿರ್ಧಾರಕ್ಕೆ ಬಂದಿರುವಂತದ್ದು. ಈ ಸಂಬಂಧಪಟ್ಟಾಗಿ ಈಗ ಕಾರಣ ಹೇಳ್ತಿರುವಂತಹ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಗ್ಯಾಸ್ ಸಿಗುತ್ತಾ ಇಲ್ಲ, ಸಿಗುವಂತಹ ಗ್ಯಾಸ್ಗಳು ದುಪ್ಪಟ್ಟಾಗ್ತಾ ಇದಾವೆ. 10% 20% ಒಂದು ಸಿಲಿಂಡರ್ ಮೇಲೆ ಏರಿಕೆ ಮಾಡುವಂತ ಕೆಲಸ ಏನ್ ಮಾಡ್ತಾ ಇತ್ತು, ಈಗ ಹೆಚ್ಚು ಕಡಿಮೆ
1,700 2,000 ಸಿಗ್ತಾ ಇದ್ದಂತ ಗ್ಯಾಸು 10,000 ಕೊಟ್ಟರು ಸಿಗ್ತಾ ಇಲ್ಲ ಎನ್ನುವಂತ ಸರ್ಕಾರದ ಮೇಲೆ ಆರೋಪವನ್ನ ಹಾಕ್ತಾ ಇರುವಂತದ್ದು, ಜೊತೆಗೆ ಗ್ಯಾಸ್ ಏಜೆನ್ಸಿಗಳ ಮೇಲೆ ಹೋಟೆಲ್ ಮಾಲೀಕರು ಹಾಕ್ತಾ ಇರುವಂತದ್ದು. ಗ್ಯಾಸ್ ಇಲ್ಲದೆ ಇರುವಂತ ಹೋಟೆಲ್ಗಳು, ಹೊರಗಿನ ಭಾಗದಲ್ಲಿರುವಂತ ಹೋಟೆಲ್ಗಳು ಒಲೆಯಲ್ಲಿ ಮಾಡ್ಕೊಳ್ಳಿಕ್ಕೆ, ಸೌದೆ ಒಲೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರಬಹುದು. ಆದ್ರೆ ಬೆಂಗಳೂರಿನ ಒಳಗಡೆ ಇರುವಂತ ಹೋಟೆಲ್ಗಳಿಗೆ ಈ ರೀತಿಯಾದಂತಹ ಅವಕಾಶಗಳಿರೋದಿಲ್ಲ. ಪ್ರವಾಸೋದ್ಯಮ ಸಂಬಂಧಪಟ್ಟಾಗ ಏನು ಪ್ರವಾಸಿಗರು ಏನ್ ಬರ್ತಾರೋ ಹೊರಗಡೆನ ಭಾಗದವರು, ಅವರು ಕೂಡ ಇಳಕೆ ಆಗಿರುವಂತ ಕಾರಣದಿಂದಾಗಿ ನಮ್ಮ ಹೋಟೆಲ್ಗಳು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣದಿಂದಾಗಿ ಇರುವಂತಹ ಒಂದು ವ್ಯಾಪಾರದಲ್ಲೇ ನಾವು 10-20% ಏರಿಕೆ ಮಾಡಿದ್ರೆ ಅಷ್ಟು ನಾವು ಉಳಿವಿಗಾದ್ರೂ, ನಮ್ಮ ದುಡಿಮೆಗಾದ್ರೂ ಇಟ್ಕೊಳ್ಬಹುದು ಎನ್ನುವಂತ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದು. ಸಂಬಂಧಪಟ್ಟಾಗಿರುವಂತಹ ಸರ್ಕಾರ, ಸಂಬಂಧಪಟ್ಟಾಗಿರುವಂತಹ ಸಚಿವರುಗಳು ಈ ಸಂಬಂಧಪಟ್ಟ ಗಮನ ಹರಿಸಿದ್ರೆ ಸದ್ಯಕ್ಕೆ ನಮಗೆ ಆಗ್ತಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವ ಎನ್ನುವಂಥದ್ದು ಮತ್ತೆ ತಕ್ಕ ಮಟ್ಟಕ್ಕೆ ಒಂದು ಕೊಡುವಂತ ಕೆಲಸಕ್ಕೆ ಮುಂದಾದ್ರೆ ನಾವು ಈ ಬೆಲೆ ಏರಿಕೆ ಮಾಡಿರುವಂತದ್ದನ್ನ ಇಳಿಸ್ಲಿಕ್ಕೆ ಮುಂದಾಗ್ತೇವೆ ಎನ್ನುವಂತ ಸದ್ಯಕ್ಕಂತೂ ಮಾತಿಗಷ್ಟೇ ಸೀಮಿತ ಆಗ್ತಾ ಇದೆ. ದಿವ್ಯಾ, ಒಂದು ವೇಳೆ ಈ ಹೋಟೆಲ್ ಮಾಲೀಕರು ಏನಾದ್ರೂ ಬೆಲೆ ಏರಿಕೆಯನ್ನು ಮಾಡಿದ್ರೆ ಈ ಸಂದರ್ಭದಲ್ಲಿ ಮತ್ತೆ ಇಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು ಕೂಡ ಗ್ರಾಹಕರು ಹೇಳ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ವಿವಿಧ ರೀತಿಯಾದಂತ ಬೆಲೆ ಏರಿಕೆ ಮುಂದಾಗುವಂತ ಕೆಲಸ ಆಯ್ತು. ದವಸ ಧಾನ್ಯಗಳು, ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಅಂತ ಆದಾಗ ಇವರು ಹೋಟೆಲ್ ತಿಂಡಿ ಮೇಲೆ, ಊಟದ ಮೇಲೆ, ಟೀ ಕಾಫಿ ಮೇಲೆ 5 ರೂಪಾಯಿ 10 ರೂಪಾಯಿ ಮೇಲೆ ಏರಿಕೆ ಮಾಡ್ತಾ ಹೋದ್ರು. ಆದ್ರೆ ಒಂದಷ್ಟು ಕಡಿಮೆ ಬೆಲೆ ಇಳಿಕೆ ಆದ್ರೆ ದರಗಳಲ್ಲಿ, ಆದ್ರೆ ಹೋಟೆಲ್ ತಿಂಡಿ, ಊಟ, ಕಾಫಿಯಲ್ಲಿ ದರ ಯಾವುದೇ ಕಾರಣಕ್ಕೂ ಕೂಡ ಇಳಿಕೆ ಆಗ್ಲಿಲ್ಲ. ಅದೇ ರೀತಿಯಾದಂತ ಒಂದು ಪ್ರಭಾವ ಈ ಬಾರಿ ಏನಾದ್ರೂ ಏರಿಕೆ ಮಾಡಿದ್ರೆ ಖಂಡಿತವಾಗೂ ಇವು ದರ ಏರಿಕೆ ಮಾಡಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಜನರ ಆಕ್ರೋಶವನ್ನ ಸೇರಿದಂತ ಅಸಮಾಧಾನವನ್ನ ಹೊರಗಾಕುವಂತ ಕೆಲಸ ಆಗ್ತಾ ಇದ್ದಾರೆ. ಈ ಮೂಲಕವಾಗಿ ಬೆಲೆ ಏರಿಕೆ ಮಾಡುವಂತದ್ದು ಬೇಡ ಎನ್ನುವಂತ ನಿರ್ಧಾರಕ್ಕೆ ಸರ್ಕಾರ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ದಿವ್ಯಾ, ಮಂಜು, ಹೋಟೆಲ್ ಮಾಲೀಕರ ಸದ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬಹುದು. ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ನೋಡೋದಾದ್ರೆ ಪ್ರತಿ ಸತಿ ಏನೇ ಕ್ರೈಸಿಸ್ ಆಗಲಿ ಕೂಡ ಜನಸಾಮಾನ್ಯರೇ ಬಲಿಯಾಗಬೇಕಾ, ಅವರೇ ಬೆಲೆ ತೆರಬೇಕಾ, ಈ ರೀತಿ ಪ್ರಶ್ನೆಗಳಿದ್ದಾವೆ. ಖಂಡಿತ ದಿವ್ಯ, ಯಾಕಂತ ಹೇಳಿದ್ರೆ ಈ ಹೋಟೆಲ್ ಮಾಲೀಕರು ಮಾಡುವಂತದ್ದು ಅದೇ ಕೆಲಸ. ಇಲ್ಲ ಸಲ್ಲದ ಸಂದರ್ಭಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಗ್ರಾಹಕರು ಏನ್ ಮಾಡ್ತಾರೆ, ಹೋಗ್ಲಿ ಬಿಡಿ, ಟೀ ಕಾಫಿ ಮೇಲೆ 1-2 ರೂಪಾಯಿ ಜಾಸ್ತಿ ಆಗಿರ್ಬೋದು, ಊಟ ತಿಂಡಿದ ಮೇಲೆ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗಿರ್ಬೋದು, ಮುಂದೆ ಇಳಿಸ್ತಾರೆ ಅನ್ನೋ ಅಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ನಂಬಿಕೆ ಮೇಲೆ ಗ್ರಾಹಕರು ಹೋಟೆಲ್ ಮಾಲೀಕರ ಲೆಕ್ಕಾಚಾರದಲ್ಲಿ ಕೊಟ್ಟು ಹೋಗುವಂತ ಕೆಲಸ ಸದ್ಯಕ್ಕಂತ ಮಾಡ್ತಾ ಇದ್ದಾರೆ. ಸದ್ಯ ಈಗ ಗ್ಯಾಸ್ ಒಂದೇ ಕಾರಣವನ್ನ ಇಟ್ಕೊಂಡು ನಾವು 20% ಏರಿಕೆ ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಹೋಟೆಲ್ ನಲ್ಲಿ ಒಂದು ಇಡ್ಲಿ ಕಾಫಿ ತಿಂದು ಕಾಫಿ ಕುಡಿದು ಒಟ್ಟು 100 ರೂಪಾಯಿ ಬಿಲ್ ಮಾಡ್ತಾರೆ ಅಂದ್ರೆ ಅದ್ರ ಮೇಲೆ 20% ಏರಿಕೆ 120 ರೂಪಾಯಿ ಆಗುತ್ತೆ. ಅದ್ರ ಮೇಲೆ GST, SGST ಇನ್ನೂ ಹೆಚ್ಚಿನ ರೂಪದಲ್ಲಿ 120 ಇರೋ ಜಾಗದಲ್ಲಿ 150 ರೂಪಾಯಿ ಆಗುವಂತ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಅಂತ ಲೆಕ್ಕಾಚಾರದಲ್ಲಿ ಒಬ್ಬ ಗ್ರಾಹಕನಿಗೆ ಊಟ ತಿಂಡಿ ಜೊತೆಗೆ ಒಂದು ಕಾಫಿ ಕುಡಿದ್ರೆ 50 ರೂಪಾಯಿ ಬೆಲೆ ಏರಿಕೆ ಗ್ರಾಹಕನಿಗೆ ತಟ್ಟುತ್ತೆ ಹೊರತು ಹೋಟೆಲ್ ಮಾಲೀಕರಿಗೆ ತಟ್ಟೋದಿಲ್ಲ. ಇದೇ ಕಾರಣವನ್ನ ಇಟ್ಕೊಂಡು ಸರ್ಕಾರ ಗ್ರಾಹಕರ ಪರವಾಗೂ ಕೂಡ ಮಾತನಾಡುವಂತ ಸಾಧ್ಯತೆಗಳಿದಾವೆ. ಈ ಕಾರಣಕ್ಕಾಗಿ ಬೆಲೆ ಏರಿಕೆ ಮಾಡುವಂತದ್ದು ಬೇಡ, ನಿಮ್ಗಾಗ್ತಿರುವಂತ ಸಂಬಂಧಪಟ್ಟಾಗೆ ಗ್ಯಾಸ್ಗಳು ಇನ್ನೂ ಒಂದು ರೀತಿಯಾದಂತ ಒಂದು ಹೆಚ್ಚಿನ ರೂಪದಲ್ಲಿ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಬೆಲೆ ಏರಿಕೆ ಮಾಡುವಂತದ್ದು ಬೇಡ ಎನ್ನುವಂತ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಅದೇ ನೀವು ದೃಶ್ಯದಲ್ಲಿ ಕೂಡ ನೋಡಿ, ಇದು ಕ್ರೈಸಿಸ್, ಯುದ್ಧದ ಸಂದರ್ಭ. ಹೋಟೆಲ್ ಮಾಲೀಕರು ತಮಗಾಗ್ತಿರುವಂತಹ ನಷ್ಟವನ್ನು ಸರಿದೂಗಿಸೋದಕ್ಕೆ ದರ ಏರಿಕೆ ಅನ್ನುವಂಥ ನಿರ್ಧಾರವನ್ನು ತಗೊಂಡ್ರೂ ಕೂಡ ಬಲಿಪಶುಗಳು ಯಾರು? ಜನಸಾಮಾನ್ಯರು. ನಗರ ಪ್ರದೇಶದ ವಿಚಾರಕ್ಕೆ ಬರುವುದಾದರೆ ದೂರದ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವ ಅಥವಾ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಜೀವನ ನಡೆಸ್ತಾ ಇರುವಂಥ ಜನಸಾಮಾನ್ಯರು ಹೋಟೆಲನ್ನು ನೆಚ್ಕೊಂಡಿರ್ತಾರೆ. ಅಲ್ಲಿನ ಫುಡ್ಡೇ ಇವರಿಗೆ ಆಧಾರ. ಆದರೆ ಇಂಥ ಸಂದರ್ಭದಲ್ಲಿ, ಯುದ್ಧ ಅನ್ನುವಂತಹ ಸಂದರ್ಭದಲ್ಲಿ ದರ ಏರಿಕೆ ಮಾಡಿಬಿಟ್ರೆ, ಈಗ ಒಂದು ಕಡೆ ಒಂದು 20-30 ರೂಪಾಯಿ ಆಗ್ತಾ ಇದ್ದಂಥ ತಿಂಡಿ ಈಗ ಅಲ್ಲಿ 50-80 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ಇದು ಕಷ್ಟ ಸಾಧ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬಹುದು? ಈಗ ಜನಸಾಮಾನ್ಯರು ತಮಗಾಗುವಂಥ ಸಂಕಟವನ್ನು ಪ್ರತಿಭಟನೆಯ ಮೂಲಕ ಒಂದು 4 ದಿವಸ ವ್ಯಕ್ತಪಡಿಸಬಹುದೇ ಹೊರತು, ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ದರ ಏರಿಕೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಕುರಿತಂತೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳೇನಾದ್ರು ಇರುತ್ತಾ ಅನ್ನುವಂತಹ ಸದ್ಯದ ಪ್ರಶ್ನೆ ಇದೆ. ಹಾಗಾಗಿ ನೋಡಿ, ಯಾವುದೇ ಕ್ರೈಸಿಸ್ ಆಗಲಿ, ಯುದ್ಧನೇ ಆಗಲಿ ಅಥವಾ ಇಂಥದ್ದೇ ಸನ್ನಿವೇಶದಲ್ಲೂ ಕೂಡ ಜನಸಾಮಾನ್ಯರು ಬಲಿ ಆಗ್ತಾರೆ ಹೊರತು ಬೇರೆ ಯಾರೂ ಕೂಡ ಇದರಿಂದ ಸಫರ್ ಆಗುವಂಥ ಸಾಧ್ಯತೆಗಳಿರಲ್ಲ. ಗ್ರಾಮೀಣ ಭಾಗದಲ್ಲೂ ಕೂಡ ಹೋಟೆಲ್ ಉದ್ಯಮ ಅಂದಾಗ ಈಗ ಬೇರೆ ಬೇರೆ ಊರುಗಳಿಗೆ ಪ್ರವಾಸೋದ್ಯಮ ಸಂದರ್ಭದಲ್ಲಿ ಸಂಚಾರವನ್ನು ಪ್ರವಾಸಿಗರು ಮಾಡ್ತಾ ಇರ್ತಾರೆ. ಅಲ್ಲೂ ಕೂಡ ಹೋಟೆಲ್ ಉದ್ಯಮಗಳಿರ್ತವೆ, ಅಲ್ಲೂ ಕೂಡ ಸಿಲಿಂಡರ್ ಲಭ್ಯ ಆಗ್ತಾ ಇಲ್ಲ. ಎಲ್ಲ ಕಡೆ ದರ ಏರಿಕೆ ಆಗಿಬಿಟ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದು ಸದ್ಯದ ಪ್ರಶ್ನೆ. ಹೋಟೆಲ್ ಮಾಲೀಕರಾಗಿರುವಂತಹ ರೂಪಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಸಿಲಿಂಡರ್ ಎಲ್ಲ ಸಿಗ್ತಾ ಇದೆಯಾ ಮೇಡಮ್? ಹೋಟೆಲ್ ಉದ್ಯಮ ಹೆಂಗೆ ನಡೀತಾ ಇದೆ ನಿಮ್ಮದು? ಇಲ್ಲ, ಸಿಲಿಂಡರು ಇವಾಗ ನಮಗೆ ಆಲ್ಟರ್ನೇಟ್ ಡೇಸ್ ಅಂದರೆ 3 days ಒನ್ಸ್
ಡೆಲಿವರಿ ಕೊಡ್ತಾ ಇದ್ದಾರೆ. ನಮ್ಗೆ ಏನ್ ಹೇಳಿದ್ರು ಅಂದ್ರೆ 40% ಅವೈಲಬಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಗೆ ನಾವು ಡೈಲಿ 4 ಕಡೆ 2 ಕೊಡ್ತೀವಿ ಅಂತ ಡೀಲರ್ಗಳು ಹೇಳ್ತಾರೆ. ಬಟ್ ರಿಯಾಲಿಟಿ ಬೇರೆ ತರ ಇದೆ. 3 days ಒನ್ಸ್ 2 ಸಿಲಿಂಡರ್ ಬರುತ್ತೆ. ಅದು ನಾವು ಖಾಲಿ ಸಿಲಿಂಡರ್ನ ಅವರಿಗೆ ಕೊಡ್ಲೇಬೇಕು, ಮ್ಯಾಂಡೇಟ್ ತರ ಮಾಡಿದಾರೆ ಅದನ್ನ. ಗೊತ್ತಾಯ್ತು. ಹಾ ರೈಟ್. ಈಗ ಊಟ ತಿಂಡಿ ಬೆಲೆ ಏನಾದ್ರು ನೀವು ಹೆಚ್ಚಳ ಮಾಡಿದೀರಾ ನಿಮ್ಮ ಹೋಟೆಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ? ಇಲ್ಲ ಮೇಡಮ್, ಇನ್ನು ಮಾಡ್ಲಿಲ್ಲ ನಾವು. ಇದೇ ತರ ಪ್ರಾಬ್ಲಮ್ ರೈಸ್ ಆಗ್ತಾ ಇದ್ರೆ ಮಾಡ್ಲೇಬೇಕಾಗುತ್ತೆ, ಬೇರೆ ಯಾವ ದಾರಿನೂ ಇರಲ್ಲ. ಅಂದಾಜು ಎಷ್ಟು ಪರ್ಸೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ನಿಮ್ಮ ಲೆಕ್ಕಾಚಾರದ ಪ್ರಕಾರ? ಮಿನಿಮಮ್ 5% ಆದ್ರೂ ಮಾಡ್ಲೇಬೇಕು ಮೇಡಮ್. ಓಕೆ ರೈಟ್ ಗಾಟ್ ಇಟ್. ಈಗ ಕೆಲವೊಂದು ಕಡೆ ಹೋಟೆಲ್ಗಳಲ್ಲಿ 20% ವರೆಗೂ ಕೂಡ ಏರಿಕೆ ಮಾಡಬೇಕು ಅನ್ನುವಂಥ ಚಿಂತನೆಗಳಿದ್ದಾವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ 5% ಆದ್ರೂ 20% ಆದ್ರೂ ಮೇಡಮ್ ಗ್ರಾಹಕರ ಹೊಡ್ತಾ ಅಲ್ವಾ? ನಮ್ಮ ಹೋಟ್ಲ್ ಅವ್ರಿಗೆ ಹೊಡ್ತಾನೆ ಅದು. ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಬರೋದು ಅವಾಯ್ಡ್ ಆಗತ್ತೆ ನಾರ್ಮಲಿ. ಈಗ ಏನಾಗಿದೆ ಅಂತಂದ್ರೆ ಪ್ರೈವೇಟ್ ಸಿಲಿಂಡರ್ ಅಂದ್ರೆ ಗವರ್ಮೆಂಟ್ ಬಿಟ್ಟು, ಕಮರ್ಷಿಯಲ್ ಗವರ್ಮೆಂಟ್ ಬಿಟ್ಟು ಹೀಗೆ ಸಿಲಿಂಡರ್ ನೀವು ತಗೊಳಕ್ ಹೋದ್ರೆ 5100 rupees ಪರ್ ಡೇ ಪರ್ ಸಿಲಿಂಡರ್ ಇದೆ ಇವಾಗ ನಮ್ಗೆ. ಗೊತ್ತಾಯ್ತು. ಒಂದು ಸಿಲಿಂಡರ್ ಬೆಲೆ. ಅದೇ ನೀವು ಇನ್ನ ಬ್ಲಾಕ್ ಮಾರ್ಕೆಟ್ ಹೋಗ್ತೀನಿ ಅಂತಂದ್ರೆ 7000 ವರೆಗೂ ಇದೆ ಇವತ್ತಿಗೂ. ಆ ಪ್ರಾಬ್ಲಮ್ ಇನ್ನು ನಮ್ಗೆ ಸರಿ ಆಗ್ಲಿಲ್ಲ. ಜನ ಏನ್ ಕೇಳ್ತಾರೆ ಗೊತ್ತಾ ಮೇಡಮ್? ಇದು ಗೊತ್ತಾಯ್ತು ನಿಮ್ಗೆ ಅಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಇದೆಲ್ಲ ನಂಗೆ ಅರ್ಥ ಆಯ್ತು. ಈಗ ಯುದ್ಧನೋ ಮತ್ತೊಂದು ಸನ್ನಿವೇಶ ಅಂದಾಗ ಈ ಹೋಟೆಲ್ನವರು ಬೆಲೆ ಏರಿಸ್ಬಿಡ್ತಾರೆ. ಆ ಯುದ್ಧ ಸನ್ನಿವೇಶ ಮುಗಿದೋಯ್ತು ಅಂದಾಗ ಕಡಿಮೆ ಮಾಡೋದಿಲ್ಲ. ಒಂದ್ಸತಿ ಬೆಲೆ ಏರಿಕೆ ಆಯ್ತು ಅಂದ್ರೆ ಅದು ಏರಿಕೆ ಅಂತಾನೆ ಲೆಕ್ಕ ಅನ್ನುವಂತ ನೋವಿದೆ ಗ್ರಾಹಕರದು. ಇದ್ರ ಬಗ್ಗೆ ಈಗ ವಾರ್ ಟೈಮ್ ಅಲ್ಲಿ ಏನ್ ಜಾಸ್ತಿ ಆಗಿತ್ತೋ ಅದನ್ನ ಮತ್ತೆ ಸಿಲಿಂಡರ್ ರೇಟ್ ಮತ್ತೆ ಸೇಮ್ ಯಥಾಸ್ಥಿತಿಗೆ ಬಂದಾಗ ಅದನ್ನ ಕಮ್ಮಿ ಮಾಡ್ಲೇಬೇಕು. ಈಗ ಏನು ಟೆಂಪ್ರವರಿ ಅಂತಾನೆ ಈಗ ರೈಸ್ ಮಾಡೋರು ಹಾಕೋಬೇಕಾಗುತ್ತೆ. ಟೆಂಪ್ರವರಿ ಆಗಿ ಒಂದು 5 ರೂಪಾಯಿ ಒಂದೊಂದು ಇದ್ರ ಮೇಲೆ ಡಿಶ್ ಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ಬೇಕಷ್ಟೇ ಅವರು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಗ್ರಾಹಕರಿಗೂ ಹೊರೆ ಮತ್ತೆ ನಮಗೂ ಮುಂದೆ ತೊಂದ್ರೆನೆ. ಅದು ಈ ತರ ಅದೇ ಸೇಮ್ ನೀವ್ ಹೇಳಿದ್ರಲ್ಲ, ಒಂದ್ಸಲ ಜಾಸ್ತಿ ಮಾಡ್ತಾರೆ ಮತ್ತೆ ಕಮ್ಮಿ ಯಾವತ್ತೂ ಮಾಡಲ್ಲ ಇವರು ಅನ್ನೋ ತರನೇ ಒಂದು ಭಾವನೆ ಬರುತ್ತೆ, ಮಾನಸಿಕ ಸ್ಥಿತಿ ಆಗ್ಬಿಡತ್ತೆ. ಕರೆಕ್ಟ್. ಈಗ ನೀವು ನಿಮ್ಮ ಹೋಟೆಲ್ನಲ್ಲಿ ಮೇಡಮ್ ಡಿಶಸ್ ಏನಾದ್ರು ಕಂಟ್ರೋಲಿಗೆ ತಗೊಂಡಿದ್ದೀರಾ? ಅಂದ್ರೆ ಇಷ್ಟೇ ಲಿಮಿಟೆಡ್ ಮಾಡ್ಕೊಳ್ಳೋಣ ಈ ತರದ್ ಏನಾದ್ರು ಪ್ಲಾನ್ಸ್ ಮಾಡಿ? ಈಗ ನನ್ನ ಹತ್ರ 200 ಡಿಶಸ್ 200 ಮೆನು ಇತ್ತು. ಈಗ ಅರೌಂಡ್ 60ಕ್ಕೆ ಬಂದಿದೆ ಅದು. ಈಗ ಪೂರಿ ಆಗ್ಲಿ ದೋಸೆಗಳಲ್ಲಿ 2 ದೋಸೆ ಕೊಡುವಂತದ್ದು, ರವಾ ದೋಸೆ, ನೀರ್ ದೋಸೆ ಇದು ಯಾವ್ದು ಇಲ್ಲ. ಕರಿದ ತಿಂಡಿ ಪದಾರ್ಥಗಳಂತೂ ಬನ್ಸು ಆಮೇಲೆ ಬೋಂಡಾ ಬಜ್ಜಿ ಅಂತೂ ಇಲ್ವೇ ಇಲ್ಲ. ಆ ತರ ಆಗಿದೆ. ಗ್ರಾಹಕರನ್ನ ಕಳ್ಕೊಬಿಡ್ತೀವಿ ಅನ್ನುವಂತಹ ಭಾವನೆ ಬಂದಿದ್ಯಾ? ಅಲ್ಲ, ಆಲ್ರೆಡಿ ಈಗ ನಮ್ಗೆ ಈಗ ಯುದ್ಧದ ಮುಂಚೆ ಇರುವಂತಹ ಬಿಸ್ನೆಸ್ ಗಿಂತ ಆಲ್ಮೋಸ್ಟ್ 30% ಡೌನ್ ಇದೆ ಇವತ್ತು. ಓಕೆ ಗಾಟ್ ಇಟ್. ಈ ಬೆಲೆ ಏರಿಕೆ ಬಗ್ಗೆ ಈ ಸಂಘದಿಂದ ಏನಾದ್ರು ಮಾತುಕತೆ ನಡೆಸಿದಿರಾ ಮೇಡಮ್? ಹೋಟೆಲ್ ಮಾಲೀಕರ ಸಂಘದಲ್ಲಿ ಏನಾದ್ರು ಚರ್ಚೆಗಳಾಗಿದೆಯಾ? ಹೌದು, ನಾವು ಹಲವಾರು ಮೀಟಿಂಗ್ ಗಳನ್ನ ಅಟೆಂಡ್ ಮಾಡಿದೀವಿ. ಅವರು ಸಹ ಗವರ್ಮೆಂಟ್ ಜೊತೆ ಸುಮಾರು ಮೀಟಿಂಗ್ಸ್ ನ ಮಾಡಿದ್ದಾರೆ. ಗವರ್ಮೆಂಟ್ ಹೇಳ್ತಾರೆ ನಾವು 70% ಅಷ್ಟು ರಿಲೀಸ್ ಮಾಡಿ ಅಂತ ಕೇಂದ್ರ ಸರ್ಕಾರದಿಂದ ಒಂದು ನೋಟಿಸ್ ಬರುತ್ತೆ. ಅವ್ನ್ ರಿಯಾಲಿಟಿ ಏನಿದೆ ಅಂತ ಅಂದ್ರೆ ಸುಮ್ನೆ ಪೇಪರ್ ಮೀಡಿಯಾಗಳಲ್ಲಿ ಅಷ್ಟೇ ಮೇಡಮ್ ಅದಿರೋದು. ನಿಮ್ಗೆ ಇಲ್ಲಿ ರಿಯಾಲಿಟಿ ಬೇರೆ ಇದೆ, ನಮ್ಗೆ ಬಂಕ್ ಕಳಿಸ್ತಾ ಇಲ್ಲ, ನಮ್ಗೆ ಎಷ್ಟು ಸಿಗತ್ತೋ ಅಷ್ಟು ಮಾತ್ರ ನಿಮ್ಗೆ ಕೊಡಕ್ಕಾಗತ್ತೆ ಅಂತ ಹೇಳ್ತಾರೆ ಅವರು. ಗಾಟ್ ಇಟ್ ಮೇಡಮ್. ಥ್ಯಾಂಕ್ ಯು ಜಿ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕಾಗಿ.